ಸರ್ ಮೊದಲಿಗೆ ನಮಸ್ತೆ ಇಬ್ಬರಿಗೂ. ನಮಸ್ತೆ. ಓಕೆ, ಟೆರರ್ ಸಿನಿಮಾದಲ್ಲಿ ಟೆರರ್ಗಳ ಒಂದು ಒಗ್ಗಟ್ಟಿದೆ ಅಂತ ಕೇಳ್ಪಟ್ಟೆ, ಒಂದು ಗುಂಪಿದೆ ಅಂತ ಕೇಳ್ಪಟ್ಟೆ, ಒಂದು ಗೂಡಿದೆ ಅಂತ ಕೇಳ್ಪಟ್ಟೆ. ಏನು ಹೇಳ್ತಾರೆ ಸರ್ ಇದು? ನಾನೇನು ಹೇಳೋದಿಲ್ಲ. ಇವತ್ತು ಮೊದಲಿಗೆ ಭಾಳ ಖುಷಿ. ಇವತ್ತು ನಮ್ಮ ಕೋಟೆ ಪ್ರಭಾಕರ್ ಅವರ ಜೊತೆ ಒಂದು ಇಂಟರ್ವ್ಯೂ ಮಾಡೋಂಗಾಯ್ತು. ಇಷ್ಟು ವರ್ಷ ಆಯಿತು ನೋಡಿ ಇಂಡಸ್ಟ್ರಿಲಿ ಇದ್ಕೊಂಡು. ಇಂಡಸ್ಟ್ರಿಲಿ ಇವ್ರ ಜೊತೆ ನಾನು ವರ್ಕ್ ಮಾಡಿದ್ದು ವೀರಬಾಹು ಅನ್ನೋ ಸಿನಿಮಾ. ಅದಾದ್ಮೇಲೆ ನನಗೆ ಈ ಸಿನಿಮಾಲಿ ಹುಚ್ಚ ಮಾಡಿದ್ವಲ್ಲ, ಹುಚ್ಚ. ಅಯ್ಯೋ ಫಸ್ಟೇ ಮಾಡಿದ್ವಿ. ಸಾರಿ ಹುಚ್ಚ ಆದ್ಮೇಲೆ ತುಂಬ ಗ್ಯಾಪ್ ಆದಮೇಲೆ ವೀರಬಾಹು ಮಾಡಿದ್ವಿ. ಅದಾದಮೇಲೆ ಈ ಸಿನಿಮಾಲಿ ತುಂಬ ಚೆನ್ನಾಗಿ ಇವ್ರದ್ದು ಪಾತ್ರ ಅಂತೂ ಅದ್ಭುತವಾಗಿದೆ. ಭಾಳ ಖುಷಿ ಕೊಡುತ್ತೆ. ಒಂದು ಸ್ಟೈಲಿಶ್ ಇದು. ಆ್ಯಂಡ್ ದೇವರವ್ರಿಗೆ ಒಳ್ಳೆ ಲುಕ್ಕು ಹಂಗೆ ಕೊಟ್ಟಿದ್ದಾರೆ. ಓಮ್ ಮೂಲಲ್ಲಿ ನೋಡ್ದಂಗೆ ಇದ್ದಾರೆ. ಅದೊಂದು ಖುಷಿ ನನಗೆ. ಹೀಗೆ ಇರಲಿ, ಅವ್ರು ಒಳ್ಳೇದಾಗಲಿ. ನೀನು ಹಂಗೇರಪ್ಪ, ಹೀಗೆ ಇದ್ಬಿಡೋಣ. ಥ್ಯಾಂಕ್ ಯು. ಚೆನ್ನಾಗಿ. ಮೋರ್ ಓವರ್ ಈಗ ಟೆರರ್ಗಳು ಅಂದ್ರಲ್ಲ, ಈ ಸಿನಿಮಾದಲ್ಲಿ ಹಳೆ ಟೆರರ್ಗಳಿಂದ ಹಿಡಿದು ಹೊಸ ಟೆರರ್ಗಳವರು ಅಷ್ಟೂ ಜನ ಒಂದೇ ಸಿನಿಮಾಲಿದ್ದಾರೆ ಅಲ್ವಾ? ಹೌದೌದು. ಒಂದು ಖುಷಿ ಕೊಡ. ಅಲ್ಲ, ಆಲ್ಮೋಸ್ಟ್ ಅಲ್ಲೂ ಒಂದು ಇಂಡಸ್ಟ್ರಿಯಲ್ಲಿ ಒಂದು 70% ಆರ್ಟಿಸ್ಟ್ಗಳಿದ್ದಾರೆ ಈ ಸಿನಿಮಾದಲ್ಲಿ, ಈ ಟೆರರಲ್ಲಿ. ಅಂದರೆ ಇದೇನು ತಮಾಷೆ ಮಾತಲ್ಲ, ಅಷ್ಟು ಜನ ಆರ್ಟಿಸ್ಟ್ಗಳ್ನ ದೇವರ ಸರಿಂದ ಇಟ್ಕೊಂಡು ಎಲ್ಲ ಸುಮಾರು ಇಷ್ಟು ಜನ ಆರ್ಟಿಸ್ಟ್ಗಳ್ನ ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ತುಂಬಾ ಇದೆ. ಅದಕ್ಕೆ ಮಂಜು ಸರ್ಗೆ ಆ್ಯಡ್ಸಪ್ ಹೇಳ್ಬೇಕು. ಹೌದು, ಮಂಜು ಸರ್ಗೆ ಆ್ಯಡ್ಸಪ್ ಹೇಳಬೇಕು. ಇರುತ್ತೆ. ಈಗ ನಮ್ಮ ಹೀರೋದು ನೆಕ್ಸ್ಟ್ ಇಂಟರ್ವ್ಯೂ ಆಗುತ್ತೆ. ಮಂಜು ಸರ್ಗೆ ಆ್ಯಡ್ಸಪ್ ಹೇಳ್ಬೇಕು. ಆಮೇಲೆ ಎಸ್ಪೆಷಲಿ ನಮ್ಮ ನಿರ್ದೇಶಕರು ರಂಜನ್ ಅವರು ಫಸ್ಟ್ ಸಿನಿಮಾ ಇಂಥ ಒಂದು ಎಲ್ಲ ತಲೆಗಳು ಇಂಥ ಸೀನಿಯರ್ ಆ್ಯಕ್ಟರ್ಸ್ನ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕ್ಕೊಂಡು ಕಮರ್ಷಿಯಲ್ ಎಲಿಮೆಂಟ್ಸು ಇಡೀ ಸಿನಿಮಾಗೆ ಒಂದು ಹೈ ಬಡ್ಜೆಟ್ ಸಿನಿಮಾನ ಅವರು ನಂಬಿಕೊಟ್ಟಿರೋದಕ್ಕೆ ಮಂಜು ಅವ್ರಿಗೆ ನಿಜವಾಗ್ಲೂ ದೊಡ್ಡ ವಿಚಾರ. ಅದ್ರ ಜೊತೆಗೆ ನಮ್ಮ ಆದಿತ್ಯ ಅವರು ಈ ಕಥೆನ ಒಂದು ಸಲ ಕೇಳೋದು ನಾನು ಹೇಳಿದಾಗ, ಇಲ್ಲ ಮಗ ಬ್ಯುಸಿ ಒಂದೆರಡು ವಿಚಾರ ಅಂದಿದ್ರು. ಅದಾದಮೇಲೆ ಇಲ್ಲ ಕೇಳೋದು ನಾನು ಭಾಳ ಫೋರ್ಸ್ ಮಾಡಿದೆ. ಒಂದು ದಿವಸ ಕಳಿಸಿದ್ದು ನೆಕ್ಸ್ಟ್ ಡೇನೇ ಹೇಳಿದ್ರು, ನನಗಂತೂ ಇಷ್ಟ ಆಯ್ತಪ್ಪ, ನಾನು ರೆಡಿ ಇದ್ದೀನಿ ಅಂದರು. ಅದಾಗಿದ ತಕ್ಷಣ ಮಂಜು ಅವ್ರ ಹತ್ರ ಇದಾಯಿತು ಮ್ಯಾಟ್ರು. ಮಂಜು ಅವರು ಅಷ್ಟೇ ಸಬ್ಜೆಕ್ಟ್ ಓಕೆ, ಆದಿತ್ಯ ಓಕೆ ಅಂದರೆ ನಾವು ಓಕೆ ಅಂತಂದರು. ಈ ಎರಡೂ ಕಡೆ ಓಕೆ ಆದಮೇಲಂತೂ ಈ ಸಿನಿಮಾ ಭಾಳ ಚೆನ್ನಾಗಿ ಸೆಟ್ಟೇ ಇರ್ತು. ಹಂಗೆ ಮುಗೀತು. ಎಲ್ಲರೂ ಇದ್ದೀವಿ. ಇಷ್ಟೇ ಅಂತಲ್ಲ, ನಮ್ಮ ನೋಡಿ ಕೀರ್ತಿರಾಜ್ ಅವರು ಸೀನಿಯರ್ ಆಕ್ಟರ್ ಇದ್ದಾರೆ, ನಮ್ಮ ಶೋಭರಾಜ್ ಇದ್ದಾರೆ, ಮುನಿ ಇದ್ದಾರೆ, ಯಾರಿಲ್ಲ ಈ ಸಿನಿಮಾದಲ್ಲಿ. ಕಿಟ್ಟಪ್ಪ ಹೀರೋನೇ ಇದ್ದಾರೆ ನಮ್ಮ ಇದರಲ್ಲಿ ಸಿನಿಮಾಲಿ. ಆಮೇಲೆ ಮ್ಯೂಸಿಕ್ ನಮ್ಮ ಹರ್ಷವರ್ಧನ್ ಭಾಳ ಎಕ್ಸ್ಟ್ರಾರ್ಡಿನರಿ ಸಾಂಗ್ಗಳು, ಎಲ್ಲ ಸಾಂಗ್ಗಳು ಅದೊಂದು ಮಾಡಿದ್ದಾರೆ. ಇನ್ನು ಫೈಟ್ ಎಲ್ಲ ದೊಡ್ಡ ಕಮಲ್ ಅವ್ರನ್ನ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಓವರಾಲ್ ಸಿನಿಮಾ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಭಾಳ ವರ್ಷದ ಮೇಲೆ ಕಮರ್ಷಿಯಲ್ ಸಿನಿಮಾ ಇಂಥ ಒಂದು ಇದರಲ್ಲಿ ಬರ್ತಾ ಇರೋದು ಯಾವುದೇ ಕಾರಣಕ್ಕೂ ಮೋಸ ಆಗೋಲ್ಲ. ಪ್ರತಿಯೊಂದು ಕ್ಯಾರೆಕ್ಟ್ರು ಒಂದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಹೀರೋಯಿಸಮ್ ಇದೆ. ನಾನು ಹೇಳ್ದಂಗೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಪ್ರಭಾಕರ್ ಅವ್ರದ್ದು ಅಷ್ಟೇ ಅವ್ರದ್ದೇ ಒಂದು ಎಂಟ್ರಿನೇ, ಇಡೀ ಸಿನಿಮಾ ಎಂಟ್ರಿನೇ ತುಂಬ ಡಿಫ್ರೆಂಟ್ ಆಗಿದೆ. ಅವ್ರದ್ದು ಒಂದು ಇಂಟ್ರಡಕ್ಷನ್ನೇ ಹಂಗೆ ನಮ್ಮದು ಒಂಥರ ಡಿಫ್ರೆಂಟ್ ಆಗಿದೆ. ರವಿಚೇತನ್ ಅವ್ರದ್ದು ಡಿಫ್ರೆಂಟ್ ಆಗಿದೆ. ಆಮೇಲೆ ಪ್ರತಿಯೊಬ್ಬರದ್ದು ಎಲ್ಲ ಆ್ಯಕ್ಟರ್ಸ್ದು ಅದ್ಭುತವಾಗಿದೆ. ಆಮೇಲೆ ಸಾಂಗ್ಸ್ ಅದೇ ನಾನು ಮೊನ್ನೆ ಆದಿ ಸರ್ಗೆ ಹೇಳ್ತಾ ಇದ್ದೆ, ನಿಮ್ದು ಇಷ್ಟು ಸಿನಿಮಾಲ್ಲೂ ಈ ಸಿನಿಮಾಲ್ಲಿ ಬಂದಿರೋ ಥರ ಸಾಂಗ್ಗಳು ಯಾವುದ್ರಲ್ಲಿ ಬಂದಿಲ್ಲ ಸರ್. ಯಾಕಂದ್ರೆ ಎಲ್ಲ ಸಾಂಗ್ಗಳು ಸೂಪರ್ ಡೂಪರ್ ಇಟ್ಟು ಆಲ್ರೆಡಿ ಮೊನ್ನೆ ನೋಡೋದ್ವಲ್ಲ, ನಾವು ಪ್ರೋಮೋ ಹಾಕಿದ್ರಲ್ಲ, ಆಗ ಅದಕ್ಕೆ ಮೊದಲು ಸಾಂಗ್ಗಳು ಹಾಕಿದ್ರು. ಎಲ್ಲ ಸಾಂಗ್ ಒಂದಕ್ಕಿಂತ ಒಂದು ಎಕ್ಸ್ಟ್ರಾರ್ಡಿನರಿ. ನಿಜ. ಈಗ ಲೇಟೆಸ್ಟ್ ರಾವಣ ಸಾಂಗಲ್ಲಿ ಈಗ ರಾವಣನ ಕ್ಯಾರೆಕ್ಟರ್ ಮಾಡ್ತಾರೆ, ವಿಲನ್ ಕ್ಯಾರೆಕ್ಟರ್ ಮಾಡ್ತಾರೆ ಅಂದರೆ ಆ ಮಗ ಈ ಮಗ ಅಂತ ಬೈತಾ ಇರ್ತಾರೆ. ಇಲ್ಲಿ ರಾವಣಕರಲ್ಲಿ ತರುಣ ಅಂತ ಹೇಳ್ತಾರೆ, ಹ್ಯಾಂಡ್ಸಮ್ ತರುಣ ಅಂತ ರಾವಣ ಹೋಲಿಸ್ತಾರೆ. ಅಂದರೆ ಅವ್ರ ಪಾತ್ರ ಇದೆಯಲ್ಲ, ಇದು ಒಂದು ನೆಗೆಟಿವ್ ಶೇಡಲ್ಲಿ ಬರುತ್ತೆ. ಆದರೆ ಅವರು ಒಂದು ಸೋಷಿಯಲ್ ಕಾಸ್ಗೆ ಏನು ಮಾಡಬೇಕು ಅದೇ ಥರ ಅದಕ್ಕೋಸ್ಕರನೇ ಮಾಡೋದು ಅದು. ಬಟ್ ರಾವಣ ಒಬ್ಬ ಹ್ಯಾಂಡ್ಸಮ್ ತರುಣ ಅನ್ನೋದು ಏನಕ್ಕೆ ಅಂದರೆ ಅವನು ಈ ಥರದಲ್ಲೂ ಒಂದು ಕಾಣಿಸ್ಕೋಬೋದು ಅನ್ನೋ ಥರದಲ್ಲಿ ಈ ಒಂದು ಹಾಡನ್ನು ಅದೇ ಥರ ಸಾಹಿತ್ಯ. ಅದರಲ್ಲಿ 10 ತಲೆ ಅಲ್ವಾ, ಇದರಲ್ಲಿ 11 ತಲೆ ಅಂತೇಳಿ 11 ತಲೆಯ ರಾವಣ ಅಂತ 11 ತಲೆ ಯಾರ್ದು ಅಂದರೆ ಆದಿ ಸರ್. ಆ ಥರ ಇದೆ, ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಕಂಡಾಗ ನಿಮಗೆ ಜೈಕಾರ ಆಗ್ತಾರೆ, ಅಂದರೆ ಇದ್ರೆ ಖಡಕ್ ಪೊಲೀಸ್ ಈ ಥರ ಇರಬೇಕಪ್ಪ, ಸಕಲ ಕಣಕರ್ ಧರ್ಮ ಅವರು ಅಂತ. ಇನ್ನೊಂದು ಸಿನಿಮಾದಲ್ಲಿ ಖಡಕ್ ಪೊಲೀಸಿಗೆ ಟಕ್ಕರ್ ಕೊಡಬೇಕು ಅಂದರೆ ಅದು ಕೋಟೆ ಪ್ರಭಾಕರ್ ಇರಬೇಕು ಅಂತ ಮಾತಾಡ್ತಾರೆ. ಅದು ಈ ಸಿನಿಮಾದಲ್ಲಿ ಒಂದು ಪ್ಯಾಕೇಜಲ್ಲಿ ಇಬ್ರು ನೋಡ್ಬೋದು. ಒಂದು ಪ್ಯಾಕೇಜಲ್ಲಿ ಇಬ್ರು ನೋಡ್ಬೋದು. ಸದ್ಯ ಈ ಪ್ಯಾಕೇಜಲ್ಲಿ ಇವರು ಡಿಫ್ರೆಂಟ್ ಆಗಿದ್ದಾರೆ. ನಂದು ಒಬ್ಬ ಸ್ನೇಹಿತ, ಅವನು ಲೀಗಲಿ ಆಗಲಿ ಇಲ್ಲಿಗಲಿ ಆಗಲಿ ಹಾನೆಸ್ಟ್ ಸ್ನೇಹಿತನಾಗಿ ಅವನು ಏನೇ ಸ್ಟೆಪ್ ಹಾಕಿದ್ರು ಅದಕ್ಕೆ ಜೊತೆಯಾಗಿ ನಿಯತ್ತಾಗಿರ್ಬೇಕು ಅನ್ನೋದು ಒಂದು ಪಾತ್ರ ನಂದು ಈ ಸಿನಿಮಾದಲ್ಲಿ.
ನಿಮ್ದು ಸರ್? ಅದೇ ಕಾಂಬಿನೇಷನ್ ಇಲ್ಲ, ಬಟ್ ಎಲ್ಲ ಸಿನಿಮಾ ಅಂದರೆ ಬೇರೆ ಸಿನಿಮಾಗಳೆಲ್ಲ ಮಾಡಿದ್ದೀವಿ. ಈ ಸಿನಿಮಾಲ್ಲಿ ನಮ್ಮ ಕಾಂಬಿನೇಷನ್ ಇಲ್ಲ, ನಮ್ಮದು ಬೇರೆ ಕ್ಯಾರೆಕ್ಟ್ರು, ಇವ್ರದ್ದು ಬೇರೆ ಕ್ಯಾರೆಕ್ಟ್ರು. ಒಟ್ಟಾರೆಯಾಗಿ ಟೆರರ್ ಸಿನಿಮಾ ಆದಿಯವರ ನಟನೆ ತುಂಬ ದಿನಗಳಾದಮೇಲೆ ಭೂಗತ ಲೋಕದ ಕಥೆಯನ್ನು ಹೇಳಕೊಟ್ಟಿದ್ದಾರೆ. ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, 40ಕ್ಕೂ ಹೆಚ್ಚಿನ ನಟರುಗಳೆಲ್ಲ ಸೇರಿ ಮಾಡ್ತಾರೆ ಸಿನಿಮಾ. ಇದ್ರ ಬಗ್ಗೆ ಏನು ಹೇಳ್ತೀರಾ? ವೀಕ್ಷಕರನ್ನ ಯಾವ ರೀತಿ ಕರೆ ಕೊಡ್ತೀರಾ? ಖಂಡಿತವಾಗ್ಲೂ ವೀಕ್ಷಕರಿಗೆ ಕೆಲವು ನಟರನ್ನ ಮರ್ತೇ ಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಮತ್ತೆ ಅವ್ರ ನಟನೆ, ಅವ್ರದ್ದು ಸಾಮರ್ಥ್ಯ ಏನಿದೆ ಹಂಗೆ ಇದೆ, ಅದನ್ನು ನೋಡೋದಕ್ಕೆ ಈ ಸಿನಿಮಾಗೆ ಬರಲೇಬೇಕು. ಒಂದು. ಎರಡನೇ ಪಾಯಿಂಟ್ ಏನಂದರೆ ಎಸ್ಪೆಷಲಿ ಸಬ್ಜೆಕ್ಟು. ಈಗ ನಾರ್ಮಲಿ ಮಾಫಿಯಾ ಸಬ್ಜೆಕ್ಟ್ ಇರ್ಬೋದು, ಇನ್ನೊಂದು ಥರ ಅಂಡರ್ವರ್ಲ್ಡ್ ಎಲಿಮೆಂಟ್ಸ್ ಇದು ಇರುತ್ತೆ. ಇದು ಟೋಟಲಾಗಿ ಒಂದು ಒಳಗಡೆ ಒಂದು ಅವನಲ್ಲೂ ಒಂದು ಎಮೋಷನ್ಸ್ ಇದೆ, ಅವನಲ್ಲೂ ಒಂದು ಫ್ಯಾಮಿಲಿಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಆದಾಗ ಏನಾಗಿರುತ್ತೆ ಅದನ್ನು ಎಲಿಮೆಂಟ್ಸ್ ಇಟ್ಕೊಂಡು ಅದರಲ್ಲೂ ಅವ್ನು ಕೆಡದೆ ಏನೇನು ಅದನ್ನು ಪಾಸಿಟಿವ್ ಇದಕ್ಕೆ ಯಾವುದಕ್ಕೆ ಅದನ್ನು ಇನ್ವೆಸ್ಟ್ ಮಾಡಿ ಅದನ್ನು ಬೇರೆ ರೂಪದಲ್ಲಿ ಅವನು ತಪ್ಪನ್ನ ತಿದ್ಕೋಬೇಕು ಅನ್ನೋ ಥರದಲ್ಲೂ ಒಂದು ಇದರಲ್ಲಿ ತೋರಿಸಿದ್ದಾರೆ. ತುಂಬ ಹೆಮ್ಮೆ ಆಗುತ್ತೆ ಸರ್, ಯಾಕಂದರೆ ಎಲ್ಲರೂ ನಮ್ಮ ಕನ್ನಡದ ಆರ್ಟಿಸ್ಟ್ಗಳು ಹಾಕಿದ್ದಾರೆ ಸಿನಿಮಾಲಿ. ಹೌದು, ಅದೊಂದು ಹೆಮ್ಮೆ ಪಡಬೇಕು. ಯಾಕಂದರೆ ನಾವು ತೆಲುಗು, ತಮಿಳು, ಹಿಂದಿ ಅಲ್ಲಿಂದ ಎಲ್ಲೂ ಕರೆಸಿಲ್ಲ, ನಮ್ಮಲ್ಲೂ ಇದ್ದಾರೆ ನೋಡಯ್ಯ ಅನ್ನೋ ಥರ ತೋರಿಸಿದ್ದಾರೆ ನಮ್ಮ. ನೋಡಿ, ನಮ್ಮ ಪ್ರಭಾಕರ್ ಅವರು ಹೇಳ್ದಂಗೆ ಇದು ಪ್ಯಾನ್ ಇಂಡಿಯಾ ಸಿನಿಮಾನೇ. ಪ್ಯಾನ್ ಇಂಡಿಯಾಗೆ ಯಾವ್ಯಾವ ಇದು ಅಂದರೆ ಏನಂದರೆ ಒಂದು ಟಾಪ್ ಮ್ಯೂಸಿಕ್ ಇರ್ಬೋದು, ಟಾಪ್ ಫೈಟ್ ಮಾಸ್ಟರ್ಸ್ ಫೈಟ್ ಇರ್ಬೋದು, ಅಥವಾ ಸಬ್ಜೆಕ್ಟ್ ಇರ್ಬೋದು, ಅಥವಾ ಕ್ಯಾರೆಕ್ಟರ್ಸ್ ಆರ್ಟಿಸ್ಟ್ಗಳು ಇರ್ಬೋದು. ಯಾವುದು ಹೊರಗಿನವ್ರು ಕರ್ಕೊಂಬಂದು ಅವರಿಂದ ನಮಗೆ ಮಾರ್ಕೆಟ್ ಸಿಗುತ್ತೆ ಅಂದ್ಕೊಂಡು ಮಾಡಿದವ್ರಿಗಿನ್ನ ಅವ್ರಿಗೆಲ್ಲ ಕರೆಕ್ಟಾಗಿ ಉತ್ತರ ಕೊಡೋದಕ್ಕೆ ಈ ಸಿನಿಮಾ ನಿಜವಾಗ್ಲೂ. ವೀಕ್ಷಕರಿಗೆ ಏನು ಹೇಳ್ತೀರಾ? ಇನ್ನು ನಾಡಿದ್ದು ಅಂದರೆ 10ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ, ನಮ್ಮನ್ನು ಆರೈಸಿ ಪ್ರೋತ್ಸಾಹಿಸಿ. ಖಂಡಿತವಾಗ್ಲೂ ಈಗ ನಮ್ಮ ಬ್ರದರ್ ಹೇಳ್ದಾಗೇ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಆಮೇಲೆ ನೋಡಿ, ಯಾವುದೋ ಒಂದು ದೊಡ್ಡ ಪಿಕ್ಚರ್ ನಿಜವಾಗ್ಲೂ ನಮಗೆ ಖುಷಿ, ನಮ್ಮ ಸಿನಿಮಾ, ನಮ್ಮ ಲ್ಯಾಂಗ್ವೇಜು ಅಂಥ ದೊಡ್ಡ ಲೆವೆಲ್ಗೆ ಮೆಟ್ಟಿಗೆ ಹಿಟ್ಟಾಗಿದೆ ಅಂದ ತಕ್ಷಣ ನೆಕ್ಸ್ಟ್ ಬರೋ ಸಿನಿಮಾಗಳೆಲ್ಲ ನೀವು ಕಾನ್ಫಿಡೆನ್ಸ್ ಇಲ್ಲದೆ ಬರದೇ ಇರೋದು, ಥಿಯೇಟ್ರಿಗೆ ಬರದೇ ಇರೋದು, ಆ ಒಳ್ಳೊಳ್ಳೆ ಸಿನಿಮಾಗಳು ಫ್ಲಾಪ್ ಆಗೋದಕ್ಕೆ ಕಾರಣ ನೀವೇ ಆಗಿದ್ದೀರಾ. ಆ ಥರ ಮಾಡಬೇಡಿ. ಈ ಸಿನಿಮಾನ ಖಂಡಿತವಾಗ್ಲೂ ಅದರ ಆ ಲೆವೆಲ್ಗೆ ಇದೆ, ಮಿಸ್ ಮಾಡ್ಕೊಳ್ಳದೆ ದಯವಿಟ್ಟು ಒಂದು ಚೂರು ಇಂಟ್ರೆಸ್ಟ್ ತೋರಿಸಿ. 10ನೇ ತಾರೀಕಿಂದ ನೀವು 10ನೇ ತಾರೀಕು ಬೆಳಗ್ಗೆ ಬಂದರೆ ನಿಮಗೆ ಗೊತ್ತಾಗೋಗುತ್ತೆ ಫಸ್ಟ್ ಶೋಲೆ ಈ ಸಿನಿಮಾ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಬಟ್ ಮನಸ್ಫೂರ್ತಿಯಾಗಿ ಬಂದು ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ಆಶೀರ್ವಾದ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.